A very good morning, dear students. Welcome back to the computer science classes. In this class, I am continuing the introduction to C++ chapter, that is chapter 7. In the early sessions, I discussed about history to C++ and characteristics to C++ and some tokens and character sets which are there in C++. What are the tokens? The tokens are identifiers, keywords, literals or constants. Up to there I discussed. In today's class I will be discussing from the variables concept. So I think a variable concept is also over. Variables, punctuators, operators, so that and all I discussed. In operators I am going to discuss the assignment operator. So assignment in the sense putting something to the some variable. So that is we are assigning some content to the some variable. For example, I am assigning 20 to the variable A. So this is the assignment operator. Assignment operator in the sense it is used to assign the value from right side operand to the left side operand. Okay. So assignment operator in the sense assigning the ಏನಿರುತ್ತೆ ರೈಟ್ ಸೈಡಲ್ಲಿ ಏನಿದೆ ವ್ಯಾಲ್ಯೂ ಅದನ್ನು ಲೆಫ್ಟ್ ಸೈಡ್ ಇರುವಂಥ ವೇರಿಯೇಬಲ್ಗೆ ಹಾಕೋದು. ಸೊ ಅದಕ್ಕೆ ಸಿಂಟ್ಯಾಕ್ಸ್ ಏನು ಅಂದರೆ ವೇರಿಯೇಬಲ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಆರ್ ಎಕ್ಸ್ಪ್ರೆಷನ್. ಸೊ ಏನಿದೆ ವ್ಯಾಲ್ಯೂ ಅದು ವೇರಿಯೇಬಲ್ಗೆ ಹಾಕೋದು. ಸೊ ಇದನ್ನು ನಾವೇನಂತ ಕರಿತೀವಿ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಸೊ ಇದನ್ನು ಈಕ್ವಲ್ಸ್ ಅಂತಿದೆ ಅಲ್ಲ ಇದಕ್ಕೆ ಏನಂತ ಕರಿತೀವಿ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಓಕೆ. ಸೊ ಈಕ್ವಲ್ಸು ಯಾವಾಗ್ಲೂ ವೇರಿಯೇಬಲ್ ಅದು ವ್ಯಾಲ್ಯೂ ಹಿಂದೆ ಇರಬೇಕು. ಓಕೆ, ಈ ಥರ ಇರಬೇಕು. ಬಟ್ ಏನಾದರೂ 20 ಈಕ್ವಲ್ಸ್ ಅಂತ ಬಂದರೆ ಅದು ರಾಂಗ್ ಆಗೋಗುತ್ತೆ. ಸೊ ದ ವೇರಿಯೇಬಲ್ ಮಸ್ಟ್ ಬಿ ಆನ್ ದ ಲೆಫ್ಟ್ ಸೈಡ್. ಓಕೆ, ಬಟ್ ದ ವ್ಯಾಲ್ಯೂ ಶುಡ್ ಬಿ ಆನ್ ದ ರೈಟ್ ಸೈಡ್. ಅರ್ಥ ಆಯ್ತಾ? ಸೊ ಅಸೈನ್ಮೆಂಟ್ ಆಪರೇಟರ್ ಅಂದರೆ ನಾವು ಏನಾದರೂ ಒಂದು ವ್ಯಾಲ್ಯೂ ಆರ್ ಎಕ್ಸ್ಪ್ರೆಷನ್ನ ಒಂದು ವೇರಿಯೇಬಲ್ಗೆ ಹಾಕೋದನ್ನ ಏನಂತ ಕರಿತೀವಿ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಇಲ್ಲಿ ನಾವು ಯಾವಾಗ್ಲೂ ವೇರಿಯೇಬಲ್ಲು ಇಲ್ಲೇನಿದೆ ಇದು ವ್ಯಾಲ್ಯೂ ಏನಿದೆ ಈ ಸೈಡ್ ಈಕ್ವಲ್ಸ್ ಇರಬಾರ್ದು. ಯಾವಾಗಲೂ ಯಾವ ಸೈಡ್ ಈಕ್ವಲ್ಸ್ ಇರಬೇಕು ಲೆಫ್ಟ್ ಸೈಡಲ್ಲಿ ಇರಬೇಕು. ಓಕೆ, ಸಾರಿ, ಇದು ಲೆಫ್ಟ್ ಸೈಡಲ್ಲಿ ಇರಬೇಕು. ಸೊ ದಿಸ್ ಈಸ್ ಅ ಅಸೈನ್ಮೆಂಟ್ ಆಪರೇಟರ್. ಸೊ ನೆಕ್ಸ್ಟ್ ಇಸ್ ಕಂಡೀಷನಲ್ ಆಪರೇಟರ್. ಸೊ ಕಂಡೀಷನಲ್ ಆಪರೇಟರ್ ಅಂದರೆ ಆಸ್ ಅ ನೇಮ್ ಇಟ್ ಸೆಲ್ಫ್ ಇಟ್ ಇಂಡಿಕೇಟಿಂಗ್ ದೇರ್ ಇಸ್ ಸಮ್ ಕಂಡೀಷನ್. ಸೊ ಆ ಕಂಡೀಷನ್ನ ಏನಂತ ಕರಿತೀವಿ ಎ ಟರ್ನರಿ ಆಪರೇಟರ್ ಪೇರ್. ಓಕೆ, ಸೊ ಇದು ಸಿಂಟ್ಯಾಕ್ಸ್ ಏನು ಅಂದರೆ ಎಕ್ಸ್ಪ್ರೆಷನ್ 1 ಕ್ವೆಶನ್ ಮಾರ್ಕ್, ಎಕ್ಸ್ಪ್ರೆಷನ್ 2ನ ಅಥವಾ ಎಕ್ಸ್ಪ್ರೆಷನ್ 3ನ ಅಂತ. ಓಕೆ, ಯಾವಾಗ ನಾವು ಇಲ್ಲಿ ಕ್ವೆಶನ್ ಮಾರ್ಕ್ ಹಾಕ್ತಿದ್ದೀವಿ ಎಕ್ಸ್ಪ್ರೆಷನ್ 1 ಏನಾದರೂ ಟ್ರೂ ಆದರೆ ಎಕ್ಸ್ಪ್ರೆಷನ್ 2 ನಾವು ಸೆಲೆಕ್ಟ್ ಮಾಡ್ತೀವಿ. ಎಕ್ಸ್ಪ್ರೆಷನ್ 1 ಏನಾದರೂ ಫಾಲ್ಸ್ ಆಯಿತು ಅಂತಂದರೆ ಎಕ್ಸ್ಪ್ರೆಷನ್ 3ನ ಸೆಲೆಕ್ಟ್ ಮಾಡ್ತೀವಿ. ಸೊ ಇದು ಈ ಕಂಡೀಷನಲ್ ಆಪ್ರೇಟರ್ದು ಥಿಯರಿ. ಓಕೆ, ಸೊ ಯಾವಾಗ ಎಕ್ಸ್ಪ್ರೆಷನ್ 1 ಕರೆಕ್ಟ್ ಆದರೆ ಟ್ರೂ ಆದರೆ ನಾವು ಎಕ್ಸ್ಪ್ರೆಷನ್ 2ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಎಕ್ಸ್ಪ್ರೆಷನ್ 1 ಯಾವಾಗ ಫಾಲ್ಸ್ ಆಯಿತು ಅಂದರೆ ಎಕ್ಸ್ಪ್ರೆಷನ್ 3ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ, ಇವಾಗ ಎ ಈಸ್ ಗ್ರೇಟರ್ ದ್ಯಾನ್ ಬಿ. ಚೆಕ್ ಹಿಯರ್ ದ ಎಕ್ಸಾಂಪಲ್. ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂದಾಗ ಸೊ ಇವಾಗ 10 ಈಸ್ ಗ್ರೇಟರ್ ದ್ಯಾನ್ 5. ಟ್ರೂ, ರೈಟ್? ಸೊ ಎ ಈಸ್ ಎಕ್ಸಿಕ್ಯೂಟೆಡ್. ಸೊ ಎ ವ್ಯಾಲ್ಯೂ ಈಸ್ 10. ಇಲ್ಲ, ಎ ಈಸ್ ಲೆಸ್ ದ್ಯಾನ್ 5. ಎ ಈಸ್ ಲೆಸ್ ದ್ಯಾನ್ 5 ಅಂದರೆ 10 ಈಸ್ ಲೆಸ್ ದ್ಯಾನ್ 5. ಟ್ರೂ, ದೆನ್ ಆಲ್ಸೋ ಎ ಈಸ್ ಗ್ರೇಟರ್. ಸೊ ಎ ಈಸ್ ಈಕ್ವಲ್ಸ್ ಟು 10 ಅಂತ ಅರ್ಥ. ಯಾವಾಗ ನಾವಿಲ್ಲಿ ಟ್ರೂ ಅಂತ ಬಂತು ಅಂದರೆ ನಮಗೆ ಮೆಸೇಜು ಆವಾಗ ನಾವು ಎ ಕಂಡೀಷನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಇವಾಗ ಫಾಲ್ಸ್ ಬಂದಿದೆ ಮೆಸೇಜು ಅಂದರೆ ಆವಾಗ ನಾವು ಬಿನ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಇದನ್ನು ಕಂಡೀಷನಲ್ ಆಪರೇಟರ್ ಅಂತ ಕರೀತಾರೆ. ಯಾಕೆ ಇದನ್ನು ಕಂಡೀಷನಲ್ ಆಪರೇಟರ್ ಅಂತಾರೆ? ಇದನ್ನು ಟರ್ನರಿ ಪೇರ್ ಆಪರೇಟರ್ ಅಂತ ಕರೀತಾರೆ. ಟರ್ನರಿ ಅಂದರೆ 3 ಇರುತ್ತೆ. 3 ಆಪರೇಟರ್ಸ್ನ ನಾವು ಚೂಸ್ ಮಾಡಿ ಮಾಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಸ್ಪೆಷಲ್ ಆಪರೇಟರ್ಸ್. ಸೊ C++ ಅಲ್ಲಿ ಕೆಲವೊಂದು ಸ್ಪೆಷಲ್ ಆಪರೇಟರ್ಸ್ ಇದ್ದಾವೆ. ಯಾವ್ದ್ಯಾವುದು ಅಂತ ನೋಡೋಣ. ಒಂದು ಇನ್ಕ್ರಿಮೆಂಟ್ ಆಪರೇಟರ್, ಒಂದು ಡಿಕ್ರಿಮೆಂಟ್ ಆಪರೇಟರ್, ಇನ್ಕ್ರಿಮೆಂಟ್ ಪ್ರಿಫಿಕ್ಸ್, ಡಿಕ್ರಿಮೆಂಟ್ ಪ್ರಿಫಿಕ್ಸ್, ಅಸೈನ್ಮೆಂಟ್ ಆಪರೇಟರ್. ಸೊ ಇದೆಲ್ಲನೂ ಏನು ಸ್ಪೆಷಲ್ ಆಪರೇಟರ್ಸ್ ವಿಚ್ ಆರ್ ದೇರ್ ಇನ್ C++. ಇದು ನಿಮಗೆ ಹೋಗ್ತಾ ಪ್ರೋಗ್ರಾಮ್ಸ್ ಎಲ್ಲ ನಾನು ಯೂಸ್ ಮಾಡಬೇಕಂದ್ರೆ ನಿಮಗೆ ನೀಟಾಗಿ ಗೊತ್ತಾಗತ್ತೆ. ಓಕೆ,
ಸೊ ನೆಕ್ಸ್ಟ್ ಪ್ರಿಸಿಡೆನ್ಸ್ ಆಫ್ ಆಪರೇಟರ್ಸ್ ಆರ್ ಹೈರಾರ್ಕಿ ಆಫ್ ಆಪರೇಟರ್ಸ್. ಸೊ ಇವಾಗ ನಮ್ಮ ಹತ್ರ ಪ್ಲಸ್ ಇದೆ, ಮೈನಸ್ ಇದೆ, ಸ್ಟಾರ್ ಇದೆ, ಡಿವೈಡೆಡ್ ಬೈ ಇದೆ, ಬ್ರ್ಯಾಕೆಟ್ ಇದೆ. ಸೊ ಇದನ್ನೆಲ್ಲನೂ ಯಾವ ಆರ್ಡರಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಆಪರೆಂಡ್ ಆರ್ ಆಪ್ಕೋಡ್ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಳೋಣ. ಸೊ ಹೈರಾರ್ಕಿ ಅಂತಂದರೆ ಯಾವ ಆರ್ಡರಲ್ಲಿ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ನು. ಸೊ ನಾವು ಯಾವ ಆರ್ಡರಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದನ್ನು ಈಗ ನೋಡೋಣ. ಓಕೆ, ಆನ್ ಎಕ್ಸ್ಪ್ರೆಷನ್ ಇಸ್ ಅ ಕಾಂಬಿನೇಷನ್ ಆಫ್ ಕೋರ್ಸ್ ಬೋತ್ ಆಪ್ಕೋಡ್ ಆ್ಯಂಡ್ ಆಪರೆಂಡ್. ಆಪ್ಕೋಡ್ ಅಂದರೆ ಏನು? ಆಪರೇಟರ್. ಸೊ ಇಟ್ ಮೇ ಬಿ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಎನಿಥಿಂಗ್. ದ ಆಪರೇಟರ್ಸ್ ವುಡ್ ಬಿ ಅರ್ಥಮೆಟಿಕ್, ರಿಲೇಷನಲ್ ಆ್ಯಂಡ್ ಲಾಜಿಕಲ್ ಆಪರೇಟರ್ಸ್. ಸೊ ಆಪರೇಟರ್ಸ್ ಯಾವುದಾದ್ರೂ ಆಗಿರ್ಬೋದು, ಅರ್ಥಮೆಟಿಕ್ ಆದರೂ ಆಗಿರ್ಬೋದು, ರಿಲೇಷನಲ್ ಆದರೂ ಆಗಿರ್ಬೋದು, ಲಾಜಿಕಲ್ ಆದರೂ ಆಗಿರ್ಬೋದು. ಇಫ್ ದ ಎಕ್ಸ್ಪ್ರೆಷನ್ಸ್ ಕಂಟೈನ್ಸ್ ಮಲ್ಟಿಪಲ್ ಆಪರೇಟರ್ಸ್, ಜಾಸ್ತಿ ಮಲ್ಟಿಪಲ್ ಆಪರೇಟರ್ಸ್ ಇದ್ದರೆ ಯಾವ ಆಪರೇಷನ್ಸು ಫಸ್ಟ್ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದಕ್ಕೆ ನಾವೇನಂತ ಕರಿತೀವಿ? ಪ್ರಿಸಿಡೆನ್ಸ್ ಆಫ್ ಆಪರೇಟರ್ಸ್. ಸೊ ಯಾವುದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡಬೇಕು, ಅದಾದಮೇಲೆ ಯಾವುದಕ್ಕೆ ನೆಕ್ಸ್ಟ್ ಪ್ರಿಯಾರಿಟಿ ಕೊಡಬೇಕು ಅನ್ನೋದನ್ನು ನಾವು ಇದು ಮಾಡೋದು C++ ಆಪರೇಟರ್ಸಲ್ಲಿ ಇದನ್ನು ನೋಡ್ತೀವಿ. ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರಿಯಾರಿಟಿ ಆರ್ ಹೈರಾರ್ಕಿ ಆಫ್ ಆಪರೇಟರ್ಸ್. ಓಕೆ, ನಾವು ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ನಮ್ಮ ಹತ್ರ ಬ್ರ್ಯಾಕೆಟ್ಸ್ ಇರುತ್ತೆ. ಸೊ ಫಸ್ಟ್ ಯಾವಾಗಲೂ ಈ ಬ್ರ್ಯಾಕೆಟ್ನ ಎಕ್ಸಿಕ್ಯೂಟ್ ಮಾಡಬೇಕು, ಆಮೇಲೆ ಇದು, ಆಮೇಲೆ ಇದು. ಓಕೆ, ಸೊ ಯಾವಾಗಲೂ ಅಸೋಸಿಯೇಟಿವಿಟಿ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಲೆಫ್ಟ್ ಟು ರೈಟ್. ಓಕೆ, ಸೊ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಅದಾದಮೇಲೆ ಇವಾಗ ನಮ್ಮ ಎಕ್ಸ್ಪ್ರೆಷನ್ಸಲ್ಲಿ ಪ್ಲಸ್ ಇನ್ಕ್ರಿಮೆಂಟ್ ಇದೆ ಅಥವಾ ನಮ್ಮ ಇದರಲ್ಲಿ ಆ್ಯಂಪಸೆಂಟ್ ಇದೆ, ಹಂಗಂದಾಗ ಮಾತ್ರ ನಾವು ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಆದಮೇಲೆ ಡಿವಿಷನ್ ಮಾಡ್ತೀವಿ, ಆಮೇಲೆ ಮಾಡ್ಯುಲಸ್ ತಗೊಳ್ತೀವಿ, ಆಮೇಲೆ ಅರ್ಥಮೆಟಿಕ್ ಆಪರೇಟರ್ಸ್, ಆಮೇಲೆ ಶಿಫ್ಟ್ ಆಪರೇಟರ್ಸ್, ಆಮೇಲೆ ರಿಲೇಷನಲ್ ಆಪರೇಟರ್ಸ್ನ ತಗೊಳ್ತೀವಿ. ಸೊ ಇದು ಹೈರಾರ್ಕಿ. ಓಕೆ, ಸೊ ದ ಹೈಯೆಸ್ಟ್ ಪ್ರೆಸಿಡೆನ್ಸ್ ಅಪಿಯರ್ಸ್ ಅಟ್ ದ ಟಾಪ್. ಸೊ ಇಲ್ಲಿ ನಾವು ಏನು ತಗೊಂಡಿದ್ದೀವಿ, ಇದು ಫಸ್ಟ್ ಪ್ರಿಯಾರಿಟಿ, ಇದು ಲಾಸ್ಟ್ ಪ್ರಿಯಾರಿಟಿ n. So it may be 2, 3, 4 up to n priorities. Always some priorities will come from left to right. While we are executing expression, ಅದು ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿ ಆಗಿರಬೇಕು. ಕೆಲವೊಂದು ಎಕ್ಸ್ಪ್ರೆಷನ್ಸು ರೈಟ್ ಟು ಲೆಫ್ಟ್ ಆಗಿರುತ್ತೆ. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ? ಪ್ರೆಸಿಡೆನ್ಸ್ ಆಫ್ ಆಪರೇಟರ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ವಾಟ್ ಈಸ್ ಆಪರೇಟರ್ ಪ್ರೆಸಿಡೆನ್ಸ್ ಇನ್ C++? ಸೊ ಇವಾಗ ನಾವು ಏನೇನು ಆಪರೇಟರ್ ಪ್ರೆಸಿಡೆನ್ಸ್ ಇದೆ ಅಂದರೆ ದ ಆರ್ಡರ್ ಇನ್ ವಿಚ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಆರ್ ಎವ್ಯಾಲ್ಯೂಯೇಟೆಡ್ ಇಸ್ ಕಾಲ್ಡ್ ಆಸ್ ಆಪರೇಟರ್ ಪ್ರೆಸಿಡೆನ್ಸ್. ಅಂದರೆ ಯಾವ ಆರ್ಡರಲ್ಲಿ ಆಗ್ತದೆ, ಫಸ್ಟ್ ಆರ್ಡರ, ಸೆಕೆಂಡ್ ಆರ್ಡರ, ಥರ್ಡ್ ಆರ್ಡರ, ಫೋರ್ತ್ ಆರ್ಡರ ಅನ್ನೋದಕ್ಕೆ ನಾವೇನಂತ ಕರಿತೀವಿ? ಆಪರೇಟರ್ ಪ್ರೆಸಿಡೆನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಹೈರಾರ್ಕಿ ಆಫ್ ಆಪರೇಟರ್ಸ್. ಸೊ ಆಪರೇಟರ್ಸ್ ಯಾವ ಆರ್ಡರಲ್ಲಿ ಅದು ಆರ್ಡರ್ ಹೋಗ್ತಿದೆ ಅನ್ನೋದಕ್ಕೆ ನಾವು ಹೈರಾರ್ಕಿ ಆಫ್ ಆಪರೇಟರ್ಸ್ ಅಂತ ಕರಿತೀವಿ. ಸೊ ಇಫ್ ಇನ್ ಎನಿ ಎಕ್ಸ್ಪ್ರೆಷನ್ಸ್ ಆಪರೇಟರ್ಸ್ ಹ್ಯಾವಿಂಗ್ ಹೈಯರ್ ಪ್ರೆಸಿಡೆನ್ಸ್ ಆರ್ ಎವ್ಯಾಲ್ಯೂಯೇಟೆಡ್ ಫಸ್ಟ್, ಅಂದರೆ ಇವಾಗ ನಮ್ಮ ಆಪರೇಟರ್ಸಲ್ಲಿ ಯಾವುದು ಪ್ರಿಯಾರಿಟಿ ಜಾಸ್ತಿ ಇದೆ ಫಸ್ಟ್ ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಓಕೆ, ಸೊ ನಾವು ಎವ್ಯಾಲ್ಯೂಯೇಷನ್ ಯಾವ ಥರ ನಡೀತಿದೆ ಅಂದರೆ ದ ಎಕ್ಸ್ಪ್ರೆಷನ್ಸ್ ಈಸ್ ಎವ್ಯಾಲ್ಯೂಯೇಟೆಡ್ ಇನ್ ದ ಫಾಲೋಯಿಂಗ್ ಸೀಕ್ವೆನ್ಸ್. ಸೊ ಫಸ್ಟ್ ಈಸ್ ಆಲ್ವೇಸ್ arithmetic expressions are executed, second is relational expressions are executed, third is logical expressions are executed. Okay, so next ಇಲ್ಲಿ ನೋಡಿ ಫಸ್ಟ್ ದಿಸ್ ಬ್ರ್ಯಾಕೆಟ್ ಏನಿದೆ ಆಪರೇಟರ್ ಎಕ್ಸಿಕ್ಯೂಟ್ ಆಗುತ್ತೆ, ಇನ್ನರ್ ಮೋಸ್ಟ್ ಆಪರೇಟರ್. ಅದಾದಮೇಲೆ ಇದು ಲೆಫ್ಟ್ ಟು ರೈಟ್ ಎಕ್ಸಿಕ್ಯೂಟ್ ಆಗುತ್ತೆ, ಅಂದರೆ ಮಲ್ಟಿಪ್ಲಿಕೇಶನ್ ಎಕ್ಸಿಕ್ಯೂಟ್ ಆಗುತ್ತೆ, ಡಿವಿಷನ್ ಎಕ್ಸಿಕ್ಯೂಟ್ ಮಾಡ್ತೀವಿ, ಆಮೇಲೆ ಆ್ಯಂಪರ್ಸೆಂಟ್ ಎಕ್ಸಿಕ್ಯೂಟ್ ಆಮೇಲೆ ಅದು ಮಾಡ್ಯುಲಸ್ ಆಪರೇಟರ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದಾದಮೇಲೆ ನಾವು ಮಲ್ಟಿಪ್ಲಿಕೇಶನ್, ಡಿವಿಷನ್, ಅದಾದಮೇಲೆ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅದನ್ನು ನಾವು ಲೆಫ್ಟ್ ಟು ರೈಟ್ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ? ಪ್ರಿಯಾರಿಟಿ ಆಫ್ ಆಪರೇಟರ್ಸ್ ಅಂತ ಕರಿತೀವಿ. ಓಕೆ,
So next, structure of a C++ program. Up to here the operators concept is over. So operators ಅಲ್ಲಿ ಎಷ್ಟು ಆಪರೇಟರ್ಸ್ ಬರುತ್ತೆ? 8 types of operators ಬರುತ್ತೆ. ಒಂದು ಯೂನರಿ ಆಪರೇಟರ್, ಅರ್ಥಮೆಟಿಕ್ ಆಪರೇಟರ್, ರಿಲೇಷನಲ್ ಆಪರೇಟರ್, ಲಾಜಿಕಲ್ ಆಪರೇಟರ್, ಬಿಟ್ವೈಸ್ ಆಪರೇಟರ್ಸ್, ಅಸೈನ್ಮೆಂಟ್ ಆಪರೇಟರ್ಸ್ ಮತ್ತು ಕಂಡೀಷನಲ್ ಆಪರೇಟರ್ಸ್, ಸ್ಪೆಷಲ್ ಆಪರೇಟರ್ಸ್ ಅಂತ ಬರುತ್ತೆ. ಸೊ ಈ ಆಪರೇಟರ್ಸ್ನೆಲ್ಲನೂ ಒಂದು 10 ಮಾರ್ಕ್ಸ್ ಕ್ವಶನ್ಸ್, 6 ಮಾರ್ಕ್ಸ್ ಅಥವಾ 8 ಮಾರ್ಕ್ಸ್, 10 ಮಾರ್ಕ್ಸ್ ಕ್ವಶನಲ್ಲಿ ಕೇಳ್ಬೋದು. ವಾಟ್ ಈಸ್ ಅ ಆಪರೇಟರ್, ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಅಂತ. ಓಕೆ, ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಸ್ಟ್ರಕ್ಚರ್ ಆಫ್ ಅ C++ program. So what is it? So first is we have to mention the documentation process. What are the documents which are there, and then we have to mention preprocessor statements, and then we have to mention global declarations, and then we have to give main function. Within that we have to mention the local declarations, local variable declarations, what are there, which is there, we have to represent. And then what are the next programming statements it is there, we have to mention. And then function calls we have to mention. So it is called as whatever there within this flower process is called as body of the main function. After that, outside this body of the main function, we can use the user defined functions. So that is UDF functions will be called. So that is, it can be function 1, function 2, up to n functions we can able to declare. Okay, so this is the structure of C++ program. Okay, first is what is the documentation means, where we can give program name. What are the within this comment lines? So this star and this slash indicates single line comment line, sorry, double line comment line. So here you can give the documentations, that is program name we can give. For understanding purpose we can mention here. So program, this is general structure of a program. Okay, so after that, preprocessor statements. So what are the preprocessor statements? #include iostream.h. So that is for C++ program. So input output stream.h. Okay, after that we can mention any global declarations. So global declarations in the sense, those variables can be accessed within the main function also, and it can be accessed outside of the main functions also. So that is called as global declarations. Okay, so next is main declaration. So main function, in main function we have to mention the local declaration variables. After that we have to mention the program statements. Okay, so next is whatever the user defined functions is there, that user defined functions can be written. Okay, so this is a general structure of C++ program. So this is a simple example of C++ program. See, this line is called as documentation line. So in documentation line we are just mentioning the program name, a simple program to display a message. Okay, so this is a preprocessor directive. So #include iostream.h. So .h in the sense header files. So header files, it may be a conio.h, it may be a stdlibrary.h, etc. So .h in the sense header files. iostream is for input output stream. Okay, so after that we have to mention main function. Within that we are giving some cout statement. So that is print statement. Cout in the sense printing statement, output statement. Okay, so printf in C we will give it as printf, is it right? So printf statement in C++ we are going to mention with cout. Okay, so this is the thing, example programs. So next we will see the explanation for the this C++ structure. Okay, so first is what? Comments or documentation section. So in comments we have to give the what the program is. Okay, so there are two types of command lines. So one is
ಸಿಂಗಲ್ ಕಮೆಂಟ್ ಲೈನ್, ಅನದರ್ ಒನ್ ಇಸ್ ಮಲ್ಟಿ ಲೈನ್ ಕಮೆಂಟ್ ಲೈನ್. ಸಿಂಗಲ್ ಕಮೆಂಟ್ ಲೈನ್ ಅಂದರೆ ಹಿಂಗೆ ಹಾಕ್ಬಿಡ್ತೀವಿ ಸ್ಲ್ಯಾಶ್ ಸ್ಲ್ಯಾಶ್. ಮಲ್ಟಿ ಲೈನ್ ಕಮೆಂಟ್ ಲೈನ್ ಅಂದರೆ ಹಿಂಗೆ ಹಾಕ್ತೀವಿ, ಎಂಡ್ ಮಾಡ್ತೀವಿ ಅದನ್ನು. ಓಕೆ, ಸೊ ಸಿಂಗಲ್ ಲೈನ್ ಕಮೆಂಟ್ ಲೈನ್ ಆಲ್ವೇಸ್ ಬಿಗಿನ್ಸ್ ವಿತ್ ದಿಸ್ ಸ್ಲ್ಯಾಶ್ ಸ್ಲ್ಯಾಶ್, single slash. The compiler simply ignores everything following after this single line comment. ಅಂದರೆ ಜಸ್ಟ್ ಸ್ಲ್ಯಾಶ್ ಸ್ಲ್ಯಾಶ್ ಮಾತ್ರ ಇರುತ್ತೆ, ಅದಾದಮೇಲೆ ಏನೇನು ಲೈನ್ಸ್ ಇರುತ್ತೆ ಅದನ್ನೆಲ್ಲನೂ ಕಂಪೈಲರು ಇಗ್ನೋರ್ ಮಾಡಿ ಬಿಸಾಕುತ್ತೆ. ಬಟ್ ಆದರೆ ಇದಕ್ಕೆ ಮುಂಚೆ ಏನಿರುತ್ತೆ ಲೈನ್ಸು ಅದನ್ನು ಮಾತ್ರ ನಮ್ಮ C++ ಕಂಪೈಲರು ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಅ ಸಿಂಗಲ್ ಲೈನ್ ಕಮೆಂಟ್. ಮಲ್ಟಿ ಲೈನ್ ಕಮೆಂಟ್ ಇನ್ ದ ಸೆನ್ಸ್ which begins with this star and ends with this star, asterisk and slash. ಅಂದರೆ within this whatever it is there, it will be ignored by the compiler, but it is only just able to understand by this compiler. Okay, so this is a comments or documentation section. So documentation section ಅಲ್ಲಿ ಏನು ಕೊಡ್ತೀವಿ, ನಾವು ಏನು ಪ್ರೋಗ್ರಾಮ್ ಬರೀತಿದ್ದೀವಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಜಸ್ಟ್ ನಾವು ಅದರಲ್ಲಿ ಕೊಡ್ತಿದ್ದೀವಿ. ಸೊ ಅದನ್ನು ಕಮೆಂಟ್ಸ್ ಲೈನ್ ಸೆಕ್ಷನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಬಂದು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. ಅಂದರೆ ನಮ್ಮ ಕಂಪೈಲರ್ಗೆ ನಮ್ಮ ಪ್ರೋಗ್ರಾಮ್ನ ಲಿಂಕ್ ಮಾಡ್ತಾ ಇರೋದು. ಸೊ ಲಿಂಕ್ ಯಾವುದ್ರಲ್ಲಿ ಮಾಡ್ತೀವಿ, ash include iostring.h, ash include conio.h, ash include math.h. ಇಲ್ಲಿ ash ಅಂದರೆ ಏನು ಅಂದರೆ the symbol which is included is a pre-processor directive. ಸೊ ಅಂದರೆ pre-processor directive ಅಂತ ಕರಿತೀವಿ ಅದಕ್ಕೆ. ಓಕೆ, ಸೊ ನೆಕ್ಸ್ಟ್ ಇಟ್ ಈಸ್ ಅ ಸಿಗ್ನಲ್ ಫಾರ್ pre-processor which runs the compiler. ಅಂದರೆ ಕಂಪೈಲರ್ ರನ್ ಆಗೋದಕ್ಕೆ ನಮಗೆ ಇದು ಆ್ಯಶ್ ಅಂತ ಬರುತ್ತಲ್ಲ, ಅದು ಬಂದರೆ ಅದು ಸಿಗ್ನಲ್ ಕೊಡುತ್ತೆ. ದ ಸ್ಟೇಟ್ಮೆಂಟ್ ಡೈರೆಕ್ಟ್ಸ್ ದ ಕಂಪೈಲರ್ ಟು ಇನ್ಕ್ಲೂಡ್ ದ ಹೆಡರ್ ಫೈಲ್ ಫ್ರಮ್ ದ ಸ್ಟ್ಯಾಂಡರ್ಡ್ ಲೈಬ್ರರಿ. ಸೊ ಆ್ಯಶ್ ಇನ್ಕ್ಲೂಡ್ ಅಂತ ಬರಿತೀವಿ. ಸೊ ಇನ್ಕ್ಲೂಡ್ ಅಂದರೆ ತಗೋ, ಕಂಪೈಲರಿಂದ ತಗೊಂಡು ಅದು ಎಕ್ಸಿಕ್ಯೂಟ್ ಮಾಡು, ಅದು ಅಲರ್ಟ್ ಮಾಡ್ತಿದೆ ನಮ್ಗೆ ಆ್ಯಶ್ ಅನ್ನೋದು ಸಿಂಬಲ್ಲು. ಓಕೆ, ಸೊ ಇದನ್ನು ಏನಂತ ಕರಿತೀವಿ, ಇದೆಲ್ಲಿರುತ್ತೆ, ಲಿಂಕರ್ ಸೆಕ್ಷನಲ್ಲಿ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಅ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್. ಸೊ ನೆಕ್ಸ್ಟ್ ಡೆಫಿನೇಷನ್ ಸೆಕ್ಷನ್. ಸೊ ಡೆಫಿನೇಷನ್ ಸೆಕ್ಷನಲ್ಲಿ ನಮಗೆ ಏನಾದರೂ ಡಿಫೈನ್ ಮಾಡಬೇಕಾ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪ್ರೋಗ್ರಾಮ್ದು ಸರ್ಕಲ್ದು ನಾವು ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಥವಾ ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದರೆ πr² ಅಲ್ವಾ, ಏರಿಯಾ ಆಫ್ ಸರ್ಕಲ್ ಇಸ್ ಈಕ್ವಲ್ಸ್ ಟು πr². ಸೊ ಈ ಪೈ ವ್ಯಾಲ್ಯೂ ನಮ್ಮ ಹ್ಯೂಮನ್ಸ್ಗೆ ಗೊತ್ತು, ಅದ್ರ ವ್ಯಾಲ್ಯೂ ಏನು ಅಂತ, ಬಟ್ ಆದರೆ ಕಂಪ್ಯೂಟರ್ಗೆ ಗೊತ್ತಿಲ್ಲ. ಸೊ ಕಂಪ್ಯೂಟರ್ಗೆ ಗೊತ್ತಿಲ್ಲ ಅಂತಂದರೆ ಅದನ್ನು ನಾವು ಡಿಫೈನ್ ಮಾಡಬೇಕು. ಹೆಂಗೆ ಡಿಫೈನ್ ಮಾಡ್ತೀರಾ, ಆ್ಯಶ್ ಡಿಫೈನ್ ಪೈ ಪೈ ಸ್ಪೇಸ್ 3.14 ಅಂತ ನಾವು ಬರಿತೀವಿ. ಸೊ ಇದಕ್ಕೆ ಏನಂತ ಕರಿತೀವಿ, ಡೆಫಿನೇಷನ್ ಸೆಕ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಸ್ಟ್ರಕ್ಚರ್ಸ್ನ ಡಿಫೈನ್ ಮಾಡ್ಬೋದು, ಕಾನ್ಸ್ಟೆಂಟ್ಸ್ನ ಡಿಫೈನ್ ಮಾಡ್ಬೋದು, ಅಥವಾ ಫಂಕ್ಷನ್ಸ್ನ ಡಿಫೈನ್ ಮಾಡ್ಬೋದು. ಓಕೆ, ಸೊ ಇದು ನಾವು ಲಿಂಕರ್ ಸೆಕ್ಷನಿಂದ ಆಟೋಮ್ಯಾಟಿಕ್ಕಾಗಿ ತಗೊಂಡು ಅದ್ರ ವ್ಯಾಲ್ಯೂ ಗುರುತಿಸ್ಕೊಳ್ಳುತ್ತೆ. ಸೊ ಆಗ ಅದು ಎಕ್ಸಿಕ್ಯೂಟ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಗ್ಲೋಬಲ್ ಡಿಕ್ಲರೇಷನ್. ಸೊ ಗ್ಲೋಬಲ್ ಡಿಕ್ಲರೇಷನ್ ಅಂದರೆ ಏನು ಅಂದರೆ we can define or declare a variables here, and those variables which are declared before the main function or any other function, then the life or scope of such variables defined throughout the function and can be used by the other functions in the program. ಅಂದರೆ ಇವಾಗ ನಮ್ದು ಈ ಕರ್ಲಿ ಬ್ರೇಸಸ್ ಇದೆ ಅಲ್ಲ, ಈ ಕರ್ಲಿ ಬ್ರೇಸಸ್ ಇದೆ ಅಲ್ಲಪ್ಪ ಮೇನ್ ಫಂಕ್ಷನ್ ಮೇಲೆ. ಸೊ ಇಲ್ಲಿ ನಾವು ಇಲ್ಲಿ ಗ್ಲೋಬಲ್ ಡಿಕ್ಲರೇಷನ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಇಂಟೀಜರ್ ಎ. ಸೊ ಈ ಇಂಟೀಜರ್ ಎ ಅನ್ನೋ ವ್ಯಾಲ್ಯೂ ನಾವು ಮೇನ್ ಫಂಕ್ಷನಲ್ಲೂ ಇನ್ಕ್ಲೂಡ್ ಮಾಡ್ಬೋದು, ಮತ್ತು ಸಬ್ ಫಂಕ್ಷನ್ಸ್ ಇರ್ತಲ್ಲ, ಯೂಸರ್ ಡಿಫೈನ್ ಫಂಕ್ಷನ್ಸು. ಸೊ ಅದರಲ್ಲಿ ಕೂಡ ನಾವು ಡಿಫೈನ್ ಮಾಡ್ಬೋದು. ಅದ್ರ ಸ್ಕೋಪು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಥ್ರೂ ಔಟ್ ದ ಫಂಕ್ಷನ್. ಓಕೆ, ಸೊ ಇದನ್ನು ನಾವು ಗ್ಲೋಬಲ್ ಡಿಕ್ಲರೇಷನ್ ಅಂತ ಕರಿತೀವಿ. ಗ್ಲೋಬಲ್ ಡಿಕ್ಲರೇಷನ್ ಅಂದರೆ ದ ವೇರಿಯೇಬಲ್ಸ್ ವಿಚ್ ಆರ್ ಡಿಕ್ಲೇರ್ಡ್ ಬಿಫೋರ್ ದ ಮೇನ್ ಫಂಕ್ಷನ್ ಪ್ರೋಗ್ರಾಮ್ and it has the life or scope throughout the function of the program and it remains throughout the function alive. ಓಕೆ, ಸೊ ಇದಕ್ಕೆ ಗ್ಲೋಬಲ್ ಡಿಕ್ಲರೇಷನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಮೇನ್ ಫಂಕ್ಷನ್.
ಸೊ ಮೇನ್ ಫಂಕ್ಷನ್ ಅಂದರೆ ಆ್ಯಸ್ ಅ ನೇಮ್ ಇಟ್ ಸೆಲ್ಫ್ ಇಟ್ ಇಂಡಿಕೇಟ್ಸ್ ಮೇನ್ ಫಂಕ್ಷನ್. ಎಲ್ಲದರಲ್ಲೂ ಅದು ಮೇಯ್ನಾಗಿ ಇದ್ದೇ ಇರಬೇಕು. ಇದಿಲ್ಲ ಅಂತಂದರೆ ಎಕ್ಸಿಕ್ಯೂಟೇ ಆಗೋದಿಲ್ಲ. ಯಾವಾಗಲೂ C++ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಮೇನ್ ಫಂಕ್ಷನಿಂದಾನೇ. ಈ ಮೇನ್ ಫಂಕ್ಷನ್ ಇಲ್ಲ ಅಂತಂದರೆ ನಮ್ಮ C++ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋಕ್ಕಾಗಲ್ಲ. ಯಾವಾಗಲೂ ಮೇನ್ ಫಂಕ್ಷನ್ನ ಸ್ಮಾಲ್ ಕೇಸಲ್ಲೇ ಬರಿಬೇಕು, ಈ ಥರನೇ ಬರಿಬೇಕು. ಆಮೇಲೆ ಇದು ಯಾವಾಗ್ಲೂ ಈ ಥರ ಟರ್ಮಿನೇಟ್ ಮಾಡಬಾರ್ದು. ಟರ್ಮಿನೇಟರ್ ಸ್ಟೇಟ್ಮೆಂಟ್ ಇದರಲ್ಲಿ ಯೂಸ್ ಮಾಡಬಾರ್ದು, ಅಂದರೆ ಸೆಮಿಕೋಲನ್ ಹಾಕಂಗಿಲ್ಲ. ಓಕೆ, ಸೊ ಮೇನ್ ಫಂಕ್ಷನ್ ಸೆಮಿಕೋಲನ್ ಹಾಕಿಬಿಟ್ರೆ ನೋ ಎರರ್ಸ್, 0 ಎರರ್ಸ್ ಬರುತ್ತೆ, ಬಟ್ ಆದರೆ ಎಕ್ಸಿಕ್ಯೂಟ್ ಆಗಲ್ಲ. ಓಕೆ, ನೆಕ್ಸ್ಟ್ ಇಟ್ ಕಾಲ್ಸ್ ಅದರ್ ಲೈಬ್ರರಿ ಫಂಕ್ಷನ್ಸ್ ಆ್ಯಂಡ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಸೊ ಯಾವಾಗಲೂ ಮೇನ್ ಫಂಕ್ಷನ್ನೇ ನಮಗೆ ಬೇರೆ ಯಾವುದಾದ್ರೂ ಫಂಕ್ಷನ್ನ ಕಾಲ್ ಮಾಡೋದು. ದೇರ್ ಮಸ್ಟ್ ಬಿ ಒನ್ ಆ್ಯಂಡ್ ಓನ್ಲಿ ಮೇನ್ ಇನ್ ಎವ್ರಿ C++ ಪ್ರೋಗ್ರಾಮ್. ಅಂದರೆ ಎಲ್ಲ ಪ್ರೋಗ್ರಾಮಲ್ಲೂ ಒಂದೇ ಒಂದು ಮೇನ್ ಫಂಕ್ಷನ್ನ ಮಾತ್ರ ಇಟ್ಕೊಬೇಕು. ಓಕೆ, ಇರಬೇಕು ಆ್ಯಕ್ಚುಲಿ. ಸೊ ದಿಸ್ ಈಸ್ ಅ ಮೇನ್ ಫಂಕ್ಷನ್ ಟಾಪಿಕ್. ಸೊ ಮೇನ್ ಫಂಕ್ಷನಲ್ಲಿ ಏನಿರುತ್ತೆ, ಸೊ ಮೇನ್ ಫಂಕ್ಷನಲ್ಲಿ ಯಾವಾಗ್ಲೂ ಸ್ಮಾಲ್ ಕೇಸಸಲ್ಲೇ ಬರಿತೀವಿ. ಓಕೆ, ಮತ್ತು ಅದರಲ್ಲಿ ನಾವು ಸೆಮಿಕೋಲನ್ ಹಾಕಲ್ಲ, ಸ್ಟೇಟ್ಮೆಂಟ್ ಟರ್ಮಿನೇಟರ್ ಇರಲ್ಲ ಅದರಲ್ಲಿ. ಮತ್ತು ಇದರಲ್ಲಿ ಏನಾಗುತ್ತೆ ಅಂದರೆ ಯಾವಾಗ್ಲೂ ಮೇನ್ ಫಂಕ್ಷನಿಂದನೇ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗೋದು. ಸೊ ಇಷ್ಟು ಕೀ ಪಾಯಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಕರ್ಲಿ ಬ್ರೇಸಸ್ ಅಂತ ಕರಿತೀವಿ ಇದಕ್ಕೆ. ಫ್ಲಾರ್ ಬ್ರೇಸಸ್ ಅಥವಾ ಕರ್ಲಿ ಬ್ರೇಸಸ್ ಅಂತ ಕರಿತೀವಿ. ಸೊ ಇದೇನಕ್ಕೆ ಅಂದರೆ ನಾವು ಒಂದು ಫಂಕ್ಷನ್ನ ನಾವು ಇದರಲ್ಲಿ ಹಾಕ್ತಿದ್ದೀವಿ ಅಂತ ಮೀನಿಂಗು. ದ ಸ್ಟೇಟ್ಮೆಂಟ್ಸ್ ಇನ್ಸೈಡ್ ಎನಿ ಫಂಕ್ಷನ್ ಇನ್ಕ್ಲೂಡಿಂಗ್ ದ ಮೇನ್ ಫಂಕ್ಷನ್ ಈಸ್ ಎನ್ಕ್ಲೋಸ್ಡ್ ವಿತ್ ದ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ರೇಸಸ್. ಸೊ ಇದರೊಳಗಡೆ ಇರುತ್ತೆ ಅಂತ ಮೀನಿಂಗು. ಸೊ ನೆಕ್ಸ್ಟ್ ಡಿಕ್ಲರೇಷನ್ಸ್. ಸೊ ಡಿಕ್ಲರೇಷನ್ಸಲ್ಲಿ ನಾವು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಬೋದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಂಟಿಜರ್ A ವೇರಿಯೇಬಲ್, ಇಂಟಿಜರ್ B ವೇರಿಯೇಬಲ್, ಇಂಟಿಜರ್ A, ಇಂಟಿಜರ್ B ಅಲ್ಲೇ ಬರೆಯೋದು, ಇಂಟಿಜರ್ ಮತ್ತೆ ಬರೆಯೋ ಅಷ್ಟಿಲ್ಲ. ಸೊ ಈ ಥರ ನಾವು ಡಿಕ್ಲೇರ್ ಮಾಡ್ತಿದ್ದೀವಿ ಅಂದರೆ ಮೆಮರಿಯಲ್ಲಿ ಅದಕ್ಕೆ ನಾವು ಸ್ಪೇಸ್ನ ಅಲೋಕೇಟ್ ಮಾಡ್ತಾ ಇದ್ದೀವಿ ಅಂತ ಮೀನಿಂಗು. ಓಕೆ, ಇಟ್ ಹೆಲ್ಪ್ಸ್ ದ ಕಂಪೈಲರ್ ಟು ಅಲೋಕೇಟ್ ದ ಮೆಮರಿ ಸ್ಪೇಸ್ ಇನ್ಸೈಡ್ ದ ಕಂಪ್ಯೂಟರ್ ಮೆಮರಿ. ಓಕೆ, ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್. ಸೊ ಸ್ಟೇಟ್ಮೆಂಟ್ಸ್ ಯಾವುದಾದ್ರೂ ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ಈ ಫ್ಲಾರ್ ಬೇಸಿಸಲ್ಲಿ ನಾವು ಔಟ್ ಸ್ಟೇಟ್ಮೆಂಟ್ಸ್ನ ಹಾಕೋಬೋದು, ಇನ್ ಸ್ಟೇಟ್ಮೆಂಟ್ಸ್ನ ಹಾಕೋಬೋದು. ಸೊ ಅದನ್ನೆಲ್ಲನೂ ಏನು ತೋರಿಸುತ್ತೆ ಅಂತಂದರೆ ಆ ಸ್ಟೇಟ್ಮೆಂಟ್ಸ್ ಎಲ್ಲನೂ ನಾವು ಪ್ರಿಂಟ್ ಮಾಡ್ತಿದ್ದೀವಲ್ಲ. ಸೊ ಪ್ರಿಂಟ್ ಮಾಡಿದಾದಮೇಲೆ ನಾವು ಸೆಮಿಕೋಲನ್ನ ಹಾಕ್ತಿದ್ದೀವಿ. ಸೆಮಿಕೋಲನ್ ಹಾಕಿದ್ರೆ ಏನಾಗುತ್ತೆ, ಅದು ಟರ್ಮಿನೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಔಟ್ ಸ್ಟೇಟ್ಮೆಂಟ್ ವೆಲ್ಕಮ್ ಟು ಕಂಪ್ಯೂಟರ್ ಸೈನ್ಸ್ ಕ್ಲಾಸಸ್. ಸೊ ಈ ಲೈನ್ನ ನಾವು ಅಲ್ಲಿ ಹಾಕ್ತಿದ್ದೀವಿ ಅಂದರೆ ಸ್ಟೇಟ್ಮೆಂಟ್ಸ್ ಒಳಗಡೆ ಹಾಕ್ತಿದ್ದೀವಿ, ಕರ್ಲಿ ಬ್ರೇಸಸ್ ಒಳಗಡೆ ಹಾಕ್ತಿದ್ದೀವಿ ಅಂದರೆ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತೆ, ವೆಲ್ಕಮ್ ಟು ಕಂಪ್ಯೂಟರ್ ಸೈನ್ಸ್ ಕ್ಲಾಸಸ್ ಅಂತ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಇಸ್ ಸ್ಟೇಟ್ಮೆಂಟ್ಸ್. ಸೊ ನೆಕ್ಸ್ಟ್ example a simple C++ program to display a message on the screen. ಸೊ ನಮ್ಮ ಮೆಸೇಜ್ ನಮ್ಮ ಸ್ಕ್ರೀನ್ ಮೇಲೆ ಬರಬೇಕು ಅಂತಂದರೆ ಏನು ಮಾಡಬೇಕು, ಒಂದು ಸಿಂಪಲ್ ಪ್ರೋಗ್ರಾಮ್ ಇದೆ ನೋಡಿ. #include iostream.h ಇದು ಕೆಳಗಡೆ ಬರಬೇಕು. #include conio.h ಅದ್ರ ಕೆಳಗಡೆ ವಾಯ್ಡ್ ಮೇನ್ ಫಂಕ್ಷನ್. ಓಕೆ, ಅದಾದಮೇಲೆ ನಾವು ಕ್ಲಿಯರ್ ಸ್ಕ್ರೀನ್ನ ಕೊಡ್ತಾ ಇದ್ದೀವಿ. ಸೊ ಕ್ಲಿಯರ್ ಸ್ಕ್ರೀನ್ ಅಂತಂದರೆ ನಾವು ಪ್ರೀವಿಯಸಲ್ಲಿ ಏನಾದರೂ ಔಟ್ಪುಟ್ ಬರ್ಸಿದ್ರೆ ನಮ್ಮ ಬ್ಲ್ಯಾಕ್ ಸ್ಕ್ರೀನಲ್ಲಿ ಅದೆಲ್ಲನೂ ಕ್ಲಿಯರ್ ಆಗೋಗುತ್ತೆ. ಸೊ ಈ ಫಂಕ್ಷನ್ ನಾವು ಇನ್ಕ್ಲೂಡ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಆಲ್ವೇಸ್ ಇನ್ಕ್ಲೂಡ್ conio.h ಹೆಡರ್ ಫೈಲ್ಸ್. ಓಕೆ, ಅದಾದಮೇಲೆ ಜಸ್ಟ್ ನಾವು ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರೀತಿದ್ದೀವಿ, ಅದೇ ಔಟ್ ವೆಲ್ಕಮ್ ಟು ಕಂಪ್ಯೂಟರ್ ಸೈನ್ಸ್ ಕ್ಲಾಸಸ್. ಆಫ್ಟರ್ ದಟ್ ವಿ ಆರ್ ಗೆಟಿಂಗ್ ಒನ್ getch ಫಂಕ್ಷನ್. ಸೊ getch ಫಂಕ್ಷನ್ ಅಂತಂದರೆ ಅದರಲ್ಲಿ ನಾವು ಫಂಕ್ಷನ್ನ ಡಿಸ್ಪ್ಲೇ ಮಾಡ್ತಿದ್ವಿ. ಅದಲ್ಲ ಆದಮೇಲೆ ನಮಗೆ ಕಂಪ್ಯೂಟರ್ ಸೈನ್ಸ್ ವೆಲ್ಕಮ್ ಟು ಕಂಪ್ಯೂಟರ್ ಸೈನ್ಸ್ ಕ್ಲಾಸಸ್ ಅಂತ ಬರುತ್ತೆ ಆಫ್ಟರ್ ಕಂಪೈಲಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್. ಓಕೆ, ಸೊ ದಿಸ್ ಈಸ್ ಅ ಸಿಂಪಲ್ ಪ್ರೋಗ್ರಾಮ್ ಫಾರ್ ಹೌ ಯು ಹ್ಯಾವ್ ಟು ಡಿಸ್ಪ್ಲೇ ಅ ಮೆಸೇಜ್ ಆನ್ ದ ಸ್ಕ್ರೀನ್ ಅಂತ ತೋರಿಸಿರೋದು. ಓಕೆ, ಸೊ ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟುಡ್. ಇಫ್ ಯು ಆರ್ ಹ್ಯಾವಿಂಗ್ ಎನಿ ಕ್ವೆಶನ್ಸ್ ಯು ಕ್ಯಾನ್ ಆಸ್ಕ್ ಮೀ. Thank you all.